ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಬ್ರಹ್ಮೋಸ್ಗೆ ಫುಲ್ ಡಿಮ್ಯಾಂಡ್. 17 ದೇಶಗಳಿಗೆ ಬ್ರಹ್ಮೋಸ್ಗೆ ಈಗಾಗಲೇ ಭಾರಿ ಬೇಡಿಕೆ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತ ಪಾಕಿಸ್ತಾನ 9 ಉಗ್ರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು. ಈ ಕಾರ್ಯಾಚರಣೆ ನಂತರ ಇಡೀ ಜಗತ್ತು ಭಾರತ ಮಿಲಿಟರಿ ಶಕ್ತಿಯನ್ನು ಕಂಡಿತ್ತು. ಆಪರೇಷನ್ ಸಿಂಧೂರ ಯಶಸ್ಸಿನ ನಂತರ ಭಾರತೀಯ ಮಿಲಿಟರಿ ಸಶಸ್ತ್ರಗಳು, ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಯುದ್ಧ ವಿಮಾನಗಳ ನಿರಂತರವಾಗಿ ಸುದ್ದಿಯಲ್ಲಿವೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕಠಿಣ ಸಮಯವನ್ನು ನೀಡಿದ ಭಾರತ ಸೂಪರ್ ಸಾನಿಕ್ ಕ್ಷಿಪಣಿ ಬ್ರಹ್ಮೋಸ್ ಆಪರೇಷನ್ ಸಿಂಧೂರನ ಸೂಪರ್ ಹೀರೋ ಆಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳ ಬೇಡಿಕೆ ಹಠಾತ್ತನೆ ಹೆಚ್ಚಾಗಿದೆ. ಇನ್ನು ಬ್ರಹ್ಮೋಸ್ ಕ್ಷಿಪಣಿಯು ಬಹುಮುಖ ಮತ್ತು ಶಕ್ತಿಶಾಲಿ ಆಯುಧವಾಗಿದ್ದು, ಇದು ಭೂಮಿ, ಆಕಾಶ ಮತ್ತು ಸಮುದ್ರದಿಂದ ಉಡಾಯಿಸಬಹುದ ಶಕ್ತಿ ಇದೆ. ಇದು ಬಹುರಂಗಗಳಿಂದ ದಾಳಿ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯು ವ್ಯವಸ್ಥೆಯ ಪ್ರಸ್ತುತ ಭಾರತ ವೇಗದ ಕ್ರೂಸ್ ಕ್ಷಿಪಣಿ ಆಗಿದೆ. ಇನ್ನು ಈ ಮೊದಲು ಜೂನ್ 12, 2001ರಂದು ಪರೀಕ್ಷಿಸಲಾಯಿತು ಮತ್ತು ನಂತರ ಸಾಮರ್ಥ್ಯವನ್ನು ಹೆಚ್ಚಿಸಲು ಅಪ್ಗ್ರೇಡ್ ಮಾಡಲಾಗಿದೆ. ಸೂಪರ್ ಸಾನಿಕ್ ಕ್ಷಿಪಣಿ ಬ್ರಹ್ಮೋಸ್ 3 ವೇಗದಲ್ಲಿ ಚಲಾಯಿಸಬಹುದು. ಇದರ ಪ್ರಮಾಣಿತ ವೇಗವು 290 ಕಿಲೋಮೀಟರ್. ಇದನ್ನು ಸುಧಾರಿತ 500 ಕಿಲೋಮೀಟರ್ ಅಥವಾ 800 ಕಿಲೋಮೀಟರ್ಗೆ ಹೆಚ್ಚಿಸಲಾಗಿದೆ. ಈ ಕ್ಷಿಪಣಿಯು 300 ಕೆಜಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದಲ್ಲದೆ 15 ಕಿಲೋಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ಇದು ನೆಲದಿಂದ 10 ಮೀಟರ್ ಎತ್ತರಗಳಿನ ಗುರಿಗಳ ಮೇಲೆ ದಾಳಿ ಮಾಡಬಹುದು. ಇದು ನಿಖರವಾದ ದಾಳಿಗೆ ಅತ್ಯಂತ 17 ದೇಶಗಳು ಬ್ರಹ್ಮೋಸ್ ಕ್ಷಿಪಣಿ ಖರೀದಿಸಲು ಆಸಕ್ತಿ. ಆಪರೇಷನ್ ಸಿಂಧೂರದ ನಂತರ ಈ ಕ್ಷಿಪಣಿ ಖರೀದಿಸಲು ದೇಶಗಳು ಸಾಲುಗಟ್ಟು ನಿಂತಿವೆ. 17 ದೇಶಗಳು ಈ ಕ್ಷಿಪಣಿ ಖರೀದಿಸಲು ಆಸಕ್ತಿ ತೋರಿಸ್ತಾ ಇವೆ. ಅದರಲ್ಲೂ ಕೂಡ ಇಂಡೋನೇಷ್ಯಾ ಮತ್ತು ಸುಧಾರಿತ ಆವೃತ್ತಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿದೆ. ಇದರ ಜೊತೆಗೆ ಸಿಂಗಾಪುರ ಹಾಗೂ ಅರ್ಜೆಂಟೀನಾ, ಥೈಲ್ಯಾಂಡ್ ಹಾಗೂ ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ರೈಟ್ಸ್, ಕತರ್, ದಕ್ಷಿಣ ಆಫ್ರಿಕಾ ಮತ್ತು ಸೇರಿದಂತೆ ಇನ್ನು ಅನೇಕ ದೇಶಗಳು ಈ ಕ್ಷಿಪಣಿ ಖರೀದಿಸಲು ಆಸಕ್ತಿ ಹೊಂದಿದೆ. ಈ ದೇಶಗಳಲ್ಲಿ ಹಲವು ದೇಶಗಳೊಂದಿಗೆ ಭಾರತ ಒಪ್ಪಂದ ಬಹುತೇಕ ಅಂತಿಮ ಹಂತದಲ್ಲೂ ಇದೆ. ಪರಿಣಾಮಕಾರಿಯಾಗಿ ಒಂದು ಬ್ರಹ್ಮೋಸ್ ಕ್ಷಿಪಣಿಯು ಬೆಲೆ ಸುಮಾರು 34 ಕೋಟಿ ರೂಪಾಯಿ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಇದು ಸಾಮ್ರಾಟ್ ಟಿವಿ, ಸದಾ ನೊಂದವರೊಂದಿಗೆ.